ಇಲ್ಲಿಂದ ಬರಬೇಕು. ಸುಮ್ಮನೆ ಓದಿದ್ರೆ ನಾನು ಓದ್ತೀನಿ, ನೀವು ಓದ್ತೀರಾ, ಯಾವನಾರು ಒಂದು ಇಂಗ್ಲೀಷ್ ಓದಕ್ಕೆ ಬರ್ದೆ ನಾನು 3ನೇ ಕ್ಲಾಸ್ ಸ್ಟೂಡೆಂಟು ರೋಡಲ್ಲಿ ಹೋಗೋನು ಓದ್ತಾನೆ, ಅವನಿಗೆ ಅರ್ಥ ಆಗಲ್ಲ. ಅದೇ ಥರ ನಿಮಗೀಗ ಅರ್ಥ ಆಗ್ತಿಲ್ಲ. ಯು ಅಂಡರ್ಸ್ಟ್ಯಾಂಡ್ ಇಂಟೋನೇಷನ್ ಯಾವ ಥರ ಇರಬೇಕು. ಹೌ ವಿಲ್ ಯು ಕನ್ವೇ ದಟ್ ಟು ಅದರ್ಸ್ ವೆನ್ ಯು ಕನ್ವೇ? See, you are all supposed to carry the wisdom of yourself. You are only 1,000,000 grace cells you are understanding, but you don't understand 10 billion grace cells which is in your store. ನಿಮ್ಮ ತಲೆ ಒಳಗಡೆ ಉಗ್ರಾಣ ಅದು. ಆ ಉಗ್ರಾಣದಲ್ಲಿ ಏನಿದೆ? 10 ಶತಕೋಟಿ ಗ್ರೇಸ್ ಸೆಲ್ಸ್ ವಿಚ್ ಇಸ್ ನಾಟ್ ಬೀಯಿಂಗ್ ಯೂಸ್ಡ್. ಯು ನೌ ಆಕ್ಟಿವೇಟ್ ಯೋರ್ 10 ಬಿಲಿಯನ್ ಗ್ರೇಸ್ ಸೆಲ್ಸ್. 10 ಶತಕೋಟಿ ಮೆದುಳಲ್ಲಿರೋತಕ್ಕಂಥ ಗ್ರೇಸ್ ಸೆಲ್ಸ್ ಅದನ್ನು ಉಪಯೋಗಿಸಿ. ಅದಕ್ಕೆ ಹೇಳೋದು. ಸೊ ಬೀಯಿಂಗ್, ಓದಿ ಅದನ್ನು. ಬೀಯಿಂಗ್ ಅ ಡಿಸೈಪಲ್. ಸೊ ಬೀಯಿಂಗ್ ಅ ಡಿಸೈಪಲ್. ನಾನು ಬೀಯಿಂಗ್ ಅ ಡಿಸೈಪಲ್ ಯಾವ ರೀತಿ ಹೇಳಿದೆ ನೀವು ಹೇಳಿ, ನೀವು ನೋಡ ಈಗ. ನಾವು ಯು ಟೆಲ್ ಮಿ. ಬೀಯಿಂಗ್ ಅ ಡಿಸೈಪಲ್ ವಾಟ್? ಡಿಸೈಪಲ್ ಆಫ್ ವಾಟ್? ವಿತ್ ಫೀಲಿಂಗ್. ಹೇಳಿ, ಅದು ಹೇಳ್ಬೇಕು ನೀವು. A disciple is the one who should be feeling and speaking from the heart. Not you are only allowed to at this moment to talk speaking from the heart. So being a disciple means you are now talking with feelings from the heart. You got the point? Yes. Now you are talking as a disciple with feelings from the heart. ಹೃದಯ ಪೂರ್ವಕವಾಗಿ ನಾನು 20ನೇ ತತ್ವವನ್ನು ಹೃದಯದಿಂದ ಐ ಆಮ್ ಕನ್ವೇಯಿಂಗ್ ಟು ಎವ್ರಿಬಡಿ. ಅಲ್ಲಿ ನೆಕ್ಸ್ಟ್ ಓದಿ. ನೌ ಯು ಅಂಡರ್ಸ್ಟುಡ್ ಬೀಯಿಂಗ್ ಅ ಡಿಸೈಪಲ್ ಫ್ರಮ್ ದ ಹಾರ್ಟ್. ಯಾರ ಹತ್ರ ನೀವು ಮಾತಾಡಿದ್ರು ಇಟ್ ಶುಡ್ ನಾಟ್ ಬಿ ಕ್ಯಾಶುಯಲ್. ಯಾರ ಹತ್ರ ಮಾತಾಡಿದ್ರು ಕೂಡ ಕ್ಯಾಶುಯಲ್ ಆಗಿರಬಾರ್ದು. ಸುಮ್ಮನೆ ಕನ್ವೇ ಮಾಡಬೇಕು, ನೀವು ಕನ್ವೇ ಮಾಡಬಾರ್ದು. ಯು ಶುಡ್ ಸ್ಪೀಕ್ ಫ್ರಮ್ ದ ಬಾಟಮ್ ಆಫ್ ದ ಹಾರ್ಟ್ ಅಲ್ವಾ? ನೆಕ್ಸ್ಟ್ ಲೈನ್ ಓದ, ಹಂಗೆ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ 2 ಸೆಂಟೆನ್ಸು ಒಂದೇ ಸೆಂಟೆನ್ಸ್ ಹೇಳಿ. ವಿತ್ ಸಮಾಧಾನ. ವೆನ್ ಯು ಸ್ಟಾರ್ಟ್ ಸ್ಪೀಕಿಂಗ್ ಫ್ರಮ್ ದ ಹಾರ್ಟ್ ಯು ಆರ್ ಆಟೋಮೆಟಿಕಲಿ ಕನ್ವೇಯಿಂಗ್ ಸಮಾಧಾನ. ಅವರ ಮನಸ್ಸು, ಅವರ ಬುದ್ಧಿ ಸಮಾಧಾನದ ಸ್ಥಿತಿಗೆ ಬರಬೇಕು. ಯಾಕೆ ಅಂದರೆ ದಟ್ ಈಸ್ ದ ಟೈಮ್ ವೆನ್ ಯು ಸ್ಟಾರ್ಟ್ ವೈಬ್ರೇಟಿಂಗ್. ದಟ್ ಈಸ್ ದ ಟೈಮ್. ನಾನು ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ, ರಿಪೀಟ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಮಕ್ಕಳು ಹೇಳ್ಕೊಟ್ಟಂಗೆ ಹೇಳ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ದಟ್ ಈಸ್ ದ ಟೈಮ್ ಯು ಆರ್ ಸ್ಟಾರ್ಟಿಂಗ್ ಕನ್ವೇಯಿಂಗ್ ದ ಫೀಲಿಂಗ್ ವಿತ್ ಸಮಾಧಾನ. ನೀವೇನು ಮಾಡ್ತೀರಾ? ಬಡ 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 ಅಂತ ಹೇಳ್ದಲ್ಲ, ಕನ್ವೆ ಹೇಳಾಯ್ತು. ಏನು ಟೆಕ್ಸ್ಟ್ ಮೆಸೇಜ್ ಅದು? ಡೋಂಟ್ ಥಿಂಕ್ ಎವ್ರಿಥಿಂಗ್ ಇಸ್ ಅ ಟೆಕ್ಸ್ಟ್ ಮೆಸೇಜ್. ಎವ್ರಿಥಿಂಗ್ ಯು ಶುಡ್ ಕನ್ವೆ ವಿತ್ ಫೀಲಿಂಗ್ಸ್. Okay? So when you is not conveying a text message, you are conveying with feelings. ಅಲ್ವಾ? ಬಡ ಬಡ ಅಂತ ಮಾತಾಡೋದಲ್ಲ. ನೀವು ಮಾತಾಡ್ತಿಲ್ಲ. ನಾನು ನಿಮಗೆ ಐ ಆಮ್ ಓನ್ಲಿ ಟೇಕಿಂಗ್ ಯು ಆ್ಯಸ್ ಇದು ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. ಇಟ್ ವಿಲ್ ಬಿ ಬೆಟರ್. ಸೊ ನಿಮಗೆ ಹೇಳೋದ್ರಿಂದ ಎಲ್ಲರಿಗೂ ಅರ್ಥ ಆಗುತ್ತೆ ಅಲ್ವಾ? ಐ ಆಮ್ ನಾಟ್ ಟಾರ್ಗೆಟಿಂಗ್ ಯು, telling everybody. So with samadhana you convey with feelings. So then everybody, every other person listening to you will have
ಸಮಾಧಾನ ಅಲ್ವೇ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಓದಿ ಆ ಸಮಾಧಾನ ಹಾಗೆ ಕಂಟಿನ್ಯೂ ಮಾಡಿ. ಹಾಂ, You will have to speak very patiently to others. ಎಕ್ಸಾಕ್ಟ್ಲಿ. ಸೊ ಆ ಸಮಾಧಾನ ಮಾಡಿದಾಗ ಆಟೋಮೆಟಿಕ್ಕಾಗಿ ಅವ್ರಿಗೂ ಸಮಾಧಾನ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ದೇರ್ ಆರ್ ಟೂ ಟ್ರೂತ್ಸ್ ಇನ್ ದಟ್ ಸೇಮ್ ಸ್ಟೇಟ್ಮೆಂಟ್. ಸೊ ದಟ್ ಮೀನ್ಸ್ ಎವ್ರಿಬಡಿ ವಿಲ್ ಸ್ಟಾರ್ಟ್ ಹಿಯರಿಂಗ್ ಯು, ಲಿಸನಿಂಗ್ ಟು ಯು ಪೇಷಂಟ್ಲಿ. ಇದೇ ಗೋಲ್ಡನ್ ಟ್ರೂತು. ಇವತ್ತೇನು ಅಂದರೆ ನಾರ್ಮಲಿ ಜನಕ್ಕೆ ಸಹನೆ ಇಲ್ಲ. ಯು ವಿಲ್ ನೆವರ್ ಸಿ ಪೀಪಲ್ ಲಿಸನಿಂಗ್ ಟು ಯು. ಎವ್ರಿಬಡಿ ವಿಲ್ ಕಟ್ ಯು ಶಾರ್ಟ್. ದಟ್ ಇಸ್ ದ ತತ್ವ. ಇನ್ ಟುಡೇಸ್ ಕಮ್ಯುನಿಕೇಷನ್ ವರ್ಲ್ಡ್, people are not ready to listen to you. People look at you as only a person filled with boredom. When you convey something, people don't listen to you because they will think you are a big bore. ನೀವು ಅಂಥ ಮಳೆ ಅಲ್ಲ ನೀವು. ಅಯ್ಯೋ ಅಯ್ಯೋ ಯಾರಪ್ಪ ಕೇಳ್ಬೋದು ಈ ಸಂಭಾಷಣೆಯನ್ನು? ಕೇಳಿಸ್ಕೊಳಕ್ಕೆ ರೆಡಿ ಇಲ್ಲ. ನೀವು ಯಾಕೆ ಕೇಳಿಸ್ಕೊಳಕ್ಕೆ ರೆಡಿ ಇಲ್ಲ ಅಂದರೆ, ಅವರು ನೀವು ಕೇಳಿಸ್ಕೊಳಕ್ಕೆ ಯಾಕೆ ರೆಡಿ ಇಲ್ಲ ಅಂದರೆ, ಫಸ್ಟು ತತ್ವನೇ ಇದು, 20ನೇ ತತ್ವ. ಯು ಅಂಡರ್ಸ್ಟ್ಯಾಂಡ್ ದಟ್ ವೆನ್ ದೇ ಕನ್ವೇ, ಇಟ್ ಡಿಪೆಂಡ್ಸ್, ವೈಬ್ರೇಷನ್ಸ್ ಆರ್ ಕ್ರಿಯೇಟೆಡ್ ಪೇಷಂಟ್ಲಿ. ತುಂಬ ಪೇಷನ್ಸ್ ಇಟ್ಕೊಂಡ್ರೇ ವೈಬ್ರೇಷನ್ಸ್ ಜನರೇಟ್ ಆಗೋದು. ಬಡ ಬಡ ಅಂತ ಹೇಳಿದಾಗ ಯಾಕೆ ಬಡ ಬಡ ಅಂತ ಹೇಳ್ತಾರೆ, ಯಾಕೆ ತುಂಬ ಮಾತಾಡ್ತಾರೆ ಅಂತ ಅನಿಸುತ್ತಾ ಅಂದಾಗ, ನೀವು ಮಾತಾಡಿದ್ರೆ ನಿಮ್ಮ ಮಾತಿನಲ್ಲಿ ಅಲ್ಲಿ ವೈಬ್ರೇಷನ್ಸ್ ಜನರೇಟ್ ಆಗಬೇಕು. ಆ ವೈಬ್ರೇಷನ್ಸ್ ಜನರೇಟ್ ಆದರೆ ಅವ್ರಿಗೆ ಇಂಪ ಕೇಳಿಸ್ಬೇಕು, ಅವರ ಮೆದುಳು ಆ್ಯಕ್ಟಿವೇಟ್ ಆಗಬೇಕು. ನೀವು ಹೇಳೋದು ಕನ್ವೆ ಆಗ್ತಿಲ್ಲ ಅಂದಾಗ, ನೀವು ಹೇಳೋ ರೀತಿ ಸರಿ ಇಲ್ಲ, ಅವರು ಕೇಳಿಸ್ಕೊಳ್ಳೋ ರೀತಿ ಸರಿ ಇಲ್ಲ. ಬಟ್ ನಮಗೆ ಗೊತ್ತಾಗಲ್ಲ ಅವ್ರು ಯಾರು ಕೇಳಿಸ್ಕೊತಾ ಇದ್ದಾರೆ ಅಂತ. ಸೊ ಆದ್ದರಿಂದ ನಾವೇ ಆದಷ್ಟು ಇಲ್ಲಿ ಕರೆಕ್ಟ್ ಮಾಡ್ಕೋಬೇಕು. ವಿ ಹ್ಯಾವ್ ಟು ಕರೆಕ್ಟ್ ಅವರ್ ಸೆಲ್ಸ್. ದಟ್ ಇಸ್ ವೇರ್ ತತ್ವ ನಂಬರ್ 20. ಇಲ್ಲಾಂದರೆ ನಮಗೇನಾಗುತ್ತೆ, ಅವನಿಗೆ ಹಿಯರಿಂಗ್ ಸರಿಯಾಗಿರುತ್ತೆ, ಬಟ್ ಅವನು ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ. ಹಿ ವಿಲ್ ನಾಟ್ ಗ್ರಾಸ್ಪ್. ನಾವು ಹೇಳೋ ಪಾಯಿಂಟು ಅವನ ಗ್ರೇ ಸೆಲ್ಸ್, ಅವನ ಬ್ರೈನ್ಗೆ ಆ್ಯಕ್ಟಿವೇಟ್ ಮಾಡಬೇಕು. ನಾವು ಹೇಳೋ ವಿಚಾರ ಅವನಿಗೆ ಗ್ರೇ ಸೆಲ್ಸ್ ಆ್ಯಕ್ಟಿವೇಟ್ ಆಗಬೇಕು, ಅವನ ಬ್ರೈನ್ ಆ್ಯಕ್ಟಿವೇಟ್ ಆಗಬೇಕು. ಇಲ್ಲಾಂದ್ರೆ ನಮ್ಗೆ ಎಲ್ಲರೂ ಹೇಳ್ತಾರೆ, ನೀವು ಮಾತಾಡೋದು ಸರಿ ಇಲ್ಲ, ಅಥವಾ ನೀವು ಕೇಳಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ. ನಾವು ಯಾಕೆ ಕೇಳಿಸ್ಕೊಳ್ಳಲ್ಲ ಅಂದಾಗ ಅವರು ನಮಗೆ ಅರ್ಥ ಆಗೋ ಹಂಗೆ ಹೇಳ್ತಾ ಇಲ್ಲ. ಸೊ ಅವರ್ ಹಿಯರಿಂಗ್ ಈಸ್ ಓಕೆ, ಬಟ್ ಅವ್ರು ಹೇಳೋ ಥರದಲ್ಲಿ ನಮಗೆ ರಿಜಿಸ್ಟರ್ ಆಗಲ್ಲ, ನಮ್ಮ ಮೈಂಡ್ಗೆ ರಿಜಿಸ್ಟರ್ ಆಗಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನೀನು ಕೇಳಿಸ್ಕೊಳ್ಳಲ್ಲ, ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾರೆ. ವಾಟ್ ಎವರ್ ಸೆಡ್ ಅಂಡ್ ಡನ್, ವೆದರ್ ದ ಫಾಲ್ಟ್ ಇಸ್ ಫ್ರಮ್ them ಆರ್ ದ ಫಾಲ್ಟ್ ಇಸ್ ಫ್ರಮ್ us. But we have to understand we are hearing well, we are hearing okay, but they are not able to convey because namge sahane illa. We don't have patience to convey, nor do we have patience to listen. So that is why the tattva number 20 is being what? ನನಗೆ ಸರಿ, ನನಗೆ ಗೊತ್ತು, ನೀವು ಹೇಳಿ. Being a disciple, yes, with samadhana, yes, you will have to speak very patiently to others. When you are a disciple, if you want to convey others some sublime truth or the actual truth or a mystical truth, we have to convey it for them to understand specifically, so that their gray cells also, their brain matter is also activated. Are you able to understand me?
So, being a disciple, we should do and we should discourse or we should tell with samadhana. So what? You will have to speak very patiently. Very patiently with samadhana. There are two same word implied twice with a different meaning, slight degree of change in the meaning. So samadhana is a Sanskrit word. We have to talk with samadhana so that we settle their negative vibrations, if any. Samadhana is a word where we settle the other vibration, we nullify, we absolutely nullify the negative vibrations coming from them, so that their vibrations are nullified, so that other people, other person is able to hear to us patiently. ಅದೇ ಇರೋದು. ಅವರಲ್ಲಿ ಏನೇನೆಲ್ಲ ನಕಾರಾತ್ಮಕದ ಸ್ಪಂದನ ಬರ್ತಾ ಇದೆಯೋ ಅದನ್ನು ಶಮನ ಮಾಡಿ, ಆ ಶಮನ ಮಾಡಾದ ಮೇಲೆ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್, ಯುವರ್ ವಾಯ್ಸ್ ವಿಲ್ ಬಿ ಏಬಲ್ ಟು ಕನ್ವೆ the true intent of your meaning purposefully without disrupting their vibrations. ಅದಕ್ಕೆ ನೋಡಿ, ದೇವಸ್ಥಾನಕ್ಕಲ್ಲಿ ಹೋಗಿ ನಾವೇನಾದ್ರು ಪ್ರವಚನ ಈ ರೀತಿ ಏನಾದ್ರು ಕೇಳಿದಾಗ ನಾವು ಯಾಕೆ ಸಮಾಧಾನ ಆಗುತ್ತೆ? ವೈ? ಬಿಕಾಸ್ ಅವರ್ ವೈಬ್ರೇಷನ್ಸ್ ಆರ್ ನಲಿಫೈಡ್. ಬಿಕಾಸ್ ಅ ಡಿಸ್ಕೋರ್ಸರ್, ಬೀಯಿಂಗ್ ಅ ಡಿಸೈಪಲ್ ಅವರ್ಸೆಲ್ಸ್, we listen to other people's discourse because they are able to give to us the state of samadhana, so that we become more patient with others. ಈಗ ಗೊತ್ತಾಯ್ತಲ್ಲ ಸಮಾಧಾನ ಏನು, ಪೇಷನ್ಸ್ ಅಂದರೆ ಏನು, ಇನ್ನೊಬ್ಬರ ಜೊತೆ ನಾವು ಹೆಂಗಿರಬೇಕು. ಅದೇ ರೀತಿ ನಾವು ಒಂದು ಸಭೆಗೆ ಹೋದಾಗ ಅಥವಾ ಒಂದು ದೇವಸ್ಥಾನಕ್ಕೆ ಹೋದಾಗ ಯಾರು ಪ್ರವಚನ ಮಾಡ್ತಿದ್ದಾರೆ ಎಂದಾಗ ನಾವು ಕೇಳಿಸ್ಕೊಳ್ಳೋಕ್ಕೆ ನಾವು ಅರ್ಹತರಾಗಿ ಹೋಗಬೇಕು. ಸೊ ವಿ ಬಿಕಮ್ ಕಂಪ್ಲೀಟ್ಲಿ ನಲ್ಲಿಫೈಡ್ ವಿತ್ ಆಲ್ ದಟ್ ನೆಗೆಟಿವ್ ವೈಬ್ರೇಷನ್ಸ್. ಅದಕ್ಕೆ ಹೋಗಿ ನಾವೊಂದು 5 ನಿಮಿಷ ಕೊನೆಯಲ್ಲಿ ನಮಸ್ಕಾರ ಎಲ್ಲ ಮಾಡಾದ್ಮೇಲೆ ಅಲ್ಲಿ ಯಾರು ಉಪನ್ಯಾಸಕರು ಇದ್ದಾರೋ ಇಲ್ವೋ, ನಾವೊಂದು 5 ನಿಮಿಷ ಕೂತ್ಕೊಂಡು ಸಮಾಧಾನ ಆದಾಗ ಆಟೋಮೆಟಿಕಲಿ ದಟ್ ಸಮಾಧಾನ, ವೆನ್ ವಿ ಸಿಟ್ ಡೌನ್ ಫಾರ್ 5 minutes, then we get that vibrations nullified, and from negative vibrations we come to positive vibrations. ಅದೇ ಇರೋದು. ಆಗ ಸಮಾಧಾನ ಆಗಿರ್ತೀವಿ. ಆಮೇಲೆ ನಮಗೇನಾಗುತ್ತೆ, ಮನಸ್ಸು ನಿರ್ಮಲವಾಗುತ್ತೆ, ಮನಸ್ಸು ಇಂಪಾಗುತ್ತೆ, ಮನಸ್ಸು ಖುಷಿಯಾಗುತ್ತೆ. ದಟ್ ಈಸ್ ವೈ ವಿ ಸೇ ದಿಸ್ ತತ್ವ 20. ದಟ್ ಈಸ್ ವಾಟ್ ಇಟ್ ಈಸ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ದೆರ್ ಆರ್ 3 birds in one stone. 3 ಹಕ್ಕಿಗಳು ಹಾರ್ತಾ ಇದೆ ಒಂದೇ ಕಲ್ಲಿನಲ್ಲಿ. ಅದನ್ನು ನಾವು ಶಮನ ಮಾಡ್ತೀವಿ, ನಮ್ಮ ಒಳಗಡೆ ಬರೋ ನೆಗೆಟಿವ್ ವೈಬ್ರೇಷನ್ಸು. ವಿ ಬೀಯಿಂಗ್ ಅ ಡಿಸೈಪಲ್, ವಿ ಸೇ, ವಿ ಗಿವ್ ಓನ್ಲಿ ಸಮಾಧಾನ ಬೈ ಲಿಸನಿಂಗ್ ಪೇಷಂಟ್ಲಿ ಟು ಅದರ್ಸ್. ದಟ್ ಈಸ್ ದ ಹೋಲ್ ಪರ್ಪಸ್. ನಾವು ಯಾರು ನಾವು ಹೇಳಿದಾಗ ಕೇಳಿಸ್ಕೊಳ್ಳೋಕೆ ನಾವು ರೆಡಿ ಇಲ್ಲ. ಬಿಕಾಸ್ ಮನಸ್ಸೆಲ್ಲ ಐದಾಡ್ತಾ ಇದೆ. A vibrating disc will not gather anything. ಅಳ್ಳಾಡಿಸ್ತಾ ಇದ್ದರೆ ಮನಸ್ಸು ಏನು ಕೂತ್ಕೊಳ್ಳಲ್ಲ. ಆ ವೈಬ್ರೇಟಿಂಗ್ ಎನರ್ಜಿ will not listen to anything. It may be negative vibration, it may be positive vibration. So like that we should what we are. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.